ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಅವಲಕ್ಕಿ ಸಂಡಿಗೆ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಗಟ್ಟಿ ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿ 1 ಕಪ್ಪು. ದಪ್ಪ ಅವಲಕ್ಕಿ ಅಲ್ಲದೇನೆ ನೀವು ಮೀಡಿಯಂ ಅವಲಕ್ಕಿ ಹಾಗೂ ತೆಳು ಅವಲಕ್ಕಿ ಕೂಡ ನೀವು ಈ ಸಂಡಿಗೆ ಮಾಡ್ಕೋಬೋದು. ಆದರೆ ನೀವು ನೀರಿನ ಪ್ರಮಾಣನ ನೋಡ್ಕೊಂಡು ಹಾಕೋಬೇಕು. ಉಪ್ಪು, ನಾನು ಪುಡಿ ಉಪ್ಪು ತಗೊಂಡಿದ್ದೀನಿ 1 ಟೀ ಸ್ಪೂನು. ಹಸಿಮೆಣಸಿನ್ಕಾಯಿ 6, ನಾನು ಖಾರ ಇರೋ ಹಸಿಮೆಣಸಿನ್ಕಾಯಿನೇ ತಗೊಂಡಿದ್ದೀನಿ. ಉಪ್ಪು ಮತ್ತು ಖಾರ ನಿಮ್ಮ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಜೀರಿಗೆ ಅರ್ಧ ಟೀ ಸ್ಪೂನು. ಇಂಗು ಸ್ವಲ್ಪ. ಇಂಗು ತೀಕ್ಷ್ಣವಾಗಿದ್ದರೆ ಸ್ವಲ್ಪ ಕಡಿಮೆ ಹಾಕಿ, ನಾನು ಅಷ್ಟು ತೀಕ್ಷ್ಣ ಇಲ್ಲ ಅದರಿಂದ ಜಾಸ್ತಿ ಹಾಕಿದ್ದೀನಿ. ನೀರು 1.5 ಕಪ್ಪು. ಅವಲಕ್ಕಿನ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಸಣ್ಣಕ್ಕೆ ಪುಡಿ ಮಾಡ್ಕೊಳ್ಳಿ. ನಾನೀಗ ಸಣ್ಣಕ್ಕೆ ಪುಡಿ ಮಾಡಿದ್ದೀನಿ ಅವಲಕ್ಕಿನ. ಒಂದು ಪಾತ್ರೆಗೆ ಅವಲಕ್ಕಿ ಪುಡಿನ ತೆಗೀರಿ. ಹಸಿಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸಣ್ಣಕ್ಕೆ ಪುಡಿ ಮಾಡಿ ಹಾಕಿ. ಅವಲಕ್ಕಿ ಪುಡಿಗೆ ಜೀರಿಗೆ, ಉಪ್ಪು, ಹಾಗೆ ನೀವು ಹಸಿಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿರ್ತಿಲ್ಲ ಅದನ್ನು ಕೂಡ ಹಾಕಿ. ಈ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದರಲ್ಲಿರೋ ಹಸಿಮೆಣಸಿನ್ಕಾಯಿನ ಕೂಡ ಹೀಗೆ ಕ್ಲೀನಾಗಿ ತೆಗೆದ್ಬಿಟ್ಟು ಅದನ್ನು ಕೂಡ ಹಾಕುವಂತೆ. ಹಾಗೆ ಇಂಗು ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನೋಡಿಕೊಂಡು ಕಲಿಸ್ಕೊಳ್ಳೋಣ. ಹೀಗೆ ನೀವು ನೀರು ಹಾಕೋತಾ ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ನೀರಾಗಿ ಈ ಹಿಟ್ಟನ್ನು ಮಾಡಿ ಕಲಸಿಡಿ. ಯಾಕಂದರೆ ನೆಂದ ಮೇಲೆ ನಾವು ಇಲ್ಲಿ ದಪ್ಪ ಅವಲಕ್ಕಿ ಬಳಸಿದ್ರಿಂದ ಹಿಟ್ಟು ಗಟ್ಟಿಯಾಗತ್ತೆ. ಸೊ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ. ನಿಮಗೆ ಚಕ್ಲಿ ಒರಳಲ್ಲಿ ಹಿಂಡಲಿಕ್ಕೆ ಅನುಕೂಲವಾಗಷ್ಟು ಇರಬೇಕು. ಸೊ ನಾವೀಗ ಇದನ್ನು ಅರ್ಧ ಗಂಟೆ ನೆನೆ ಇಡೋಣ. ಚಕ್ಲಿ ಬಿಲ್ಲೆಗೆ, ಚಕ್ಲಿ ಒರಳಿಗೆ ಮತ್ತು ಸಂಡಿಗೆ ಮಾಡೋ ತಟ್ಟೆ ಕೂಡ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ಈಗ ನಾನು ಈ ಅವಲಕ್ಕಿ ಹಿಟ್ಟನ್ನು ನೆನೆ ಇಟ್ಟು ಆಗಲೇ 40-45 ನಿಮಿಷದ ಮೇಲಾಗಿದೆ. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಹೀಗೆ ನಾದ್ಕೊಳ್ಳೋಣ. ದಪ್ಪ ಅವಲಕ್ಕಿ ಆದ್ದರಿಂದ ನೀವು ಅರ್ಧ ಗಂಟೆ ಮಿನಿಮಮ್ ನೆನೆಸ್ಬೇಕು. ಇಲ್ಲ ಅದಕ್ಕಿಂತ ಹೆಚ್ಚಾದರೆ ತೊಂದರೆ ಇಲ್ಲ. ನಾದಬೇಕಾದ್ರೆ ನಿಮಗೆ ಕೈಗೆ ಹಿಡ್ಕೊಳ್ಳೋದ್ರಿಂದ ಸ್ವಲ್ಪ ಹೀಗೆ ಎಣ್ಣೆ ಸವರ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ. ಚೆನ್ನಾಗಿ ಹಿಟ್ಟನ್ನು ನಾದ್ಬಿಟ್ಟು 2 ಭಾಗ ಮಾಡ್ಕೊಂಡಿದ್ದೀನಿ ನಾನು. ಚಕ್ಲಿ ಒರಳಿಗೆ ಹಿಟ್ಟನ್ನು ಹಾಕಿ ಇದನ್ನು ಹೀಗೆ ತಟ್ಟೆ ಮೇಲೆ ಹೀಗೆ ಉದ್ದುದ್ದಕ್ಕೆ ಬಿಟ್ಕೊಳ್ಳಿ. ಹೀಗೆ ಎಣ್ಣೆ ಸವರಿದ ತಟ್ಟೆ ಮೇಲೆ ಹೀಗೆ ಉದ್ದುದ್ದಕ್ಕೆ ಬಿಡಿ. ನೀವು ಇದು ಬಿಡಬೇಕಾದ್ರೆ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಮಾಡಬೇಡಿ. ಈಗ ಇನ್ನೊಂದು ಭಾಗದ ಕೂಡ ಹಾಕಿ ಇದನ್ನು ಕೂಡ ಪ್ರೆಸ್ ಮಾಡೋಣ. ನಾನು ಇನ್ನೊಂದು ತಟ್ಟೆಗೆ ಎಣ್ಣೆನ ಹಚ್ಚಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗದೇ ಇದ್ದ ಹಾಗೆ ಪ್ರೆಸ್ ಮಾಡಿ. ಯಾಕಂದರೆ ನಿಮಗೆ ಬಿಸಿಲಿಗೆ ಬೇಗ ಒಣಗತ್ತೆ. ಸಂಡಿಗೆ ಪ್ರೆಸ್ ಮಾಡಿದ ಮೇಲೆ ನೀವು ತೀಕ್ಷ್ಣವಾದ ಬಿಸಿಲಿಗೆ ಇಡಬೇಕು. ಈ ಅವಲಕ್ಕಿ ಸಂಡಿಗೆ ನಾನು 2 ದಿನ ಚೆನ್ನಾಗಿರೋ ಬಿಸಿಲಿನಲ್ಲಿ ಒಣಗಿಸಿದ್ದೀನಿ ನೋಡಿ. ಇದು ಚೆನ್ನಾಗಿ ಒಣಗಿದೆ. ಸೊ ನೀವು ಒಣಗಿದಾಗ ಇದನ್ನು ಒಂದು ಡಬ್ಬಕ್ಕೆ ತೆಗೆದಿಟ್ಕೊಂಡ್ರೆ ನೀವು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಎಣ್ಣೆ ಕಾದಿದೆ ನೋಡೋಣ. ಈಗ ನೋಡಿ ಚೆನ್ನಾಗಿ ಎಣ್ಣೆ ಕಾದಿದೆ. ಚೆನ್ನಾಗಿ ಇದನ್ನು ಹೀಗೆ ಕರೆದು ತೆಕ್ಕೊಳ್ಳಿ. ಈ ಅವಲಕ್ಕಿ ಸಂಡಿಗೆ ನೀವು ಒಣಗಿಸ್ಬೇಕಾದ್ರೆ ತುಂಬ ಬಿಸಿಲಿರಬೇಕು. ಅಂದರೆ ತೀಕ್ಷ್ಣವಾದ ಬಿಸಿಲಲ್ಲಿ ಒಣಗಿದ್ರೆ ಇದು ನಿಮಗೆ ಚೆನ್ನಾಗಿ ದಪ್ಪಾಗಿ ಬಿಳಿಯಾಗಿ ಬರುತ್ತೆ. ಇಲ್ಲ ಮೋಡದ ಬಿಸಿಲಿದ್ರೆ ನಿಮಗೆ ಇದು ಸ್ವಲ್ಪ ಕಪ್ಪು ಕಲರ್ ಬರುತ್ತೆ. ನೋಡಿದ್ರಲ್ವಾ, ಸುಲಭವಾಗಿ ರುಚಿಕರವಾಗಿ ಇರ್ತಕ್ಕಂತಹ ಅವಲಕ್ಕಿ ಸಂಡಿಗೆನ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಸಂಡಿಗೆ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ.